ಇವತ್ತು ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ನ KPSCಯಿಂದ KEAಗೆ ವರ್ಗಾವಣೆ ಮಾಡಿರೋದು ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗಿದೆ. ಈ ಒಂದು ವರ್ಗಾವಣೆ ಮಾಡೋದಕ್ಕೆ KPSCಯಿಂದ KEAಗೆ ಸಾಕಷ್ಟು ಪ್ರಯತ್ನ ಪಟ್ವಿ. ಇದು ನಮ್ಮ ಜೊತೆ ನಿಂತ್ಕೊಂಡು ಸುಮಾರು ದಯಾನಂದ್ ಇರ್ಬೋದು, ಹನುಮಂತರಾಜು ಇರ್ಬೋದು, ಇವರೆಲ್ಲ ಅಗ್ರಿಕಲ್ಚರ್ ಆಸ್ಪಿರೆಂಟ್ಸು ತುಂಬ ಜನ ನಮ್ಮ ಜೊತೆ ನಿಂತ್ಕೊಂಡು ಪ್ರತಿ ಸತಿ ಹೋಗಿ ಮಿನಿಸ್ಟರ್ ಭೇಟಿ ಮಾಡಿದಾಗ, ಸರ್ಕಾರಕ್ಕೆ ಮನವಿ ಕೊಟ್ಟಾಗ ಮಾನ್ಯ ಅಗ್ರಿಕಲ್ಚರ್ ಮಿನಿಸ್ಟರು ಚೆಲುವರಾಯಸ್ವಾಮಿ ಸರು ತುಂಬ ಸಪೋರ್ಟಿವ್ ಮಾಡಿ ಸ್ಪಂದಿಸಿ ಇವತ್ತು ಒಂದು ಡಿಸಿಷನ್ ತೊಗೊಂಡಿದ್ದಾರೆ. ಎಲ್ಲ ಅಗ್ರಿಕಲ್ಚರ್ ಆಸ್ಪಿರೆಂಟ್ಸಿಂದ ಅವರಿಗೆ ಚೆಲುವರಾಯಸ್ವಾಮಿ ಸರ್ಗೆ ಧನ್ಯವಾದ ತಿಳಿಸ್ತೀನಿ. ಯಾಕೆಂದರೆ ಇವತ್ತು ಪ್ರಾಮಾಣಿಕವಾಗಿ ಯಾರು ಓದ್ತಾ ಇದ್ದಾರೆ ಅವರಿಗೆ ಒಂದು ಜಾಬ್ ಸಿಗಬೇಕು ಅಂತ ಹೇಳ್ಬಿಟ್ಟು ನಾವು KPSCಗೆ ಯಾವುದೇ ಎಕ್ಸಾಮ್ಸ್ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಂಡಿದ್ವಿ. ಮತ್ತು ಅದರಲ್ಲೂ ಈ ಅಗ್ರಿಕಲ್ಚರ್ ಆಫೀಸರು ಮತ್ತು ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ಸ್ ಬಂದು ಸುಮಾರು 2 ವರ್ಷ ಆಯಿತು. ಈ ಒಂದು ನೋಟಿಫಿಕೇಷನ್ನ KEA ಕೊಡಬೇಕಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಇದ್ರ ಜೊತೆ ಲ್ಯಾಂಡ್ ಸರ್ವೇಯರ್ದು ಕೂಡ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಮುಂದಿನ ದಿನಗಳಲ್ಲಿ ಅದನ್ನೂ ಮಾಡಬೇಕು. ಮಾಡೋ ತನಕ ಯಾವುದೇ ಕಾರಣಕ್ಕೂ ನಾವು ಸುಮ್ಮನೆ ಇರಲ್ಲ. ಅದು ಮಾಡಿಲ್ಲ ಅಂತಂದರೆ ತುಂಬ ದೊಡ್ಡ ಮಟ್ಟಕ್ಕೆ ಹೋರಾಟ ಆಗುತ್ತೆ. ಮತ್ತು ಇನ್ನು ಮುಂದೆ KPSCಗೆ ಯಾವ ನೋಟಿಫಿಕೇಷನ್ಸು ಕೊಡಬಾರ್ದು. ಬರೀ ಇದೊಂದೇ ಅಂತಲ್ಲ, ಯಾವ ನೋಟಿಫಿಕೇಷನ್ನು KPSC ಕೊಡಲಿಲ್ಲ ಅಂತಂದರೆ KPSC ತಾನಾಗೇ ರಿಫಾರ್ಮ್ಸ್ ಆಗುತ್ತೆ. ಪ್ರತಿಯೊಂದು ನೋಟಿಫಿಕೇಷನ್ನು ಇವರು ಕರಪ್ಷನ್ ಮಾಡಿದ್ದಾರೆ. ಯಾವ ನೋಟಿಫಿಕೇಷನ್ನು ಪ್ರಾಮಾಣಿಕ ಅಭ್ಯರ್ಥಿಗಳಿಗೆ ಇವತ್ತು ನ್ಯಾಯ ಸಿಕ್ಕಿಲ್ಲ. ಇವತ್ತು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಇನ್ನು ಲೈಬ್ರರಿಲಿ ಕೂತ್ಕೊಂಡು ಓದೋಂಥ ಪರಿಸ್ಥಿತಿ ಬಂದಿದೆ. ಇವತ್ತು ದುಡ್ಡು ಕೊಟ್ಟವ್ರಿಗಷ್ಟೇ ಒಂದು ಜಾಬ್ ಸಿಗೋಂಥ ಪರಿಸ್ಥಿತಿ KPSCಯಲ್ಲಿರೋ ಮಿನಿಸ್ಟರ್ಸ್ ಇರ್ಬೋದು, KPSCಯಲ್ಲಿ ಮೆಂಬರ್ಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು, ಎಲ್ಲರೂ ಇನ್ವಾಲ್ವ್ಮೆಂಟ್ ಇದ್ದಾರೆ. ಮಿಡಲ್ ಮ್ಯಾನ್ಸು, ಮಧ್ಯವರ್ತಿಗಳಂತ ಏನು ಒಬ್ಬರು ಇಬ್ಬರು ಅಲ್ಲ, ಸಾಕಷ್ಟು ಜನ ಇದ್ದಾರೆ. ಪ್ರತಿ ಒಂದಕ್ಕೂ ದುಡ್ಡು, ಇನ್ಕ್ಲೂಡಿಂಗ್ ಡ್ರೈವರು ಬಿಡ್ತಾ ಇಲ್ಲ ಅಂತ ಅಲ್ಲಿ ಅಂದರೆ ನಾಳೆ ದಿನ ಕಸ ಹೊಡೆಯೋನು ಬಿಡಲ್ಲ ಅಂಥ ಪರಿಸ್ಥಿತಿಗೆ KPSC ತೊಗೊಂಬಂದು ಇಟ್ಟಿದ್ದಾರೆ. KPSCಗೆ ಯಾವುದೇ ಕಾರಣಕ್ಕೂ ಯಾವುದೇ ಎಕ್ಸಾಮ್ಸ್ ಕೊಡಬಾರ್ದು. ಈ ಕೂಡಲೇ ಸರ್ಕಾರ ಎಚ್ಚೆತ್ಕೊಂಡು ಈ ಒಂದು ಪ್ರತಿಯೊಂದು ನೋಟಿಫಿಕೇಷನ್ನು KPSCಯಲ್ಲಿರೋಂಥ ಅಷ್ಟು ನೋಟಿಫಿಕೇಷನ್ನ KEA ಕೊಟ್ಟು ವಿತಿನ್ 6 ಮಂತಲ್ಲಿ ಒಂದು ಟ್ರಾನ್ಸ್ಪರೆನ್ಸಿ, ಒಂದು ಅಕೌಂಟಬಿಲಿಟಿ ಇರುತ್ತೆ. ಅದಕ್ಕೋಸ್ಕರ ನಾವು ಈ ಒಂದು KPSCಯಲ್ಲಿ ಏನು ಅಕ್ರಮ ಆಗಿದೆ ಅಷ್ಟು ಅಕ್ರಮಗಳನ್ನು CBI ಎನ್ಕ್ವೈರಿ ಕೊಡಿ. ಮತ್ತು ಏನು 56,432 ಪೋಸ್ಟ್ ಇದೆ ಅದನ್ನು ಈ ಕೂಡಲೇ ರೆಕ್ರೂಟ್ಮೆಂಟ್ ಮಾಡಿ ಅಂತ ಹೇಳಿ ಕೂಡ ಇಡೀ ರಾಜ್ಯಾದ್ಯಂತ ನಾವು ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಸರ್ಕಾರ ಇದನ್ನು ಸೀರಿಯಸ್ಸಾಗಿ ತೊಗೊಂಡು ವಿದ್ಯಾರ್ಥಿಗಳ ಪರವಾಗಿ ಕಾಳಜಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ನಮ್ಮ ಜೊತೆ ಸಪೋರ್ಟಿವಾಗಿ ನಿಂತ್ಕೊಂಡಿದ್ದಂಥ ಎಲ್ರಿಗೂ ಧನ್ಯವಾದ ತಿಳಿಸ್ತಾ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.